ರಾಜ್ಯಾದ್ಯಂತ ಕಳೆದೊಂದು ವಾರದಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸರ್ವರ್ ಡೌನ್ ಸಮಸ್ಯೆ ಎದುರಾಗಿರುವ ಒಂದು ಕಾರಣದಿಂದಾಗಿ ಸಾರ್ವಜನಿಕರು ಸಾಕಷ್ಟು ಅನಾನುಕೂಲಗಳನ್ನು ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಈಗ ನಾವು ಇದೀಗ ಮೈಸೂರಿನ ಮಿನಿ ವಿಧಾನಸೌಧದಲ್ಲಿರುವಂಥ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿದ್ದೀವಿ. ಇಲ್ಲಿಯೂ ಕೂಡ ನೂರಾರು ಮಂದಿ ಈಗ ಜಮಾಯಿಸಿ ತಮ್ಮ ಒಂದು ನೋಂದಣಿಗಾಗಿ ಇಲ್ಲಿ ಪರಿತಪಿಸ್ತಾ ಇದ್ದಾರೆ. ಆದರೆ ಕಳೆದೊಂದು ವಾರದಿಂದಲೂ ಕೂಡ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸರ್ವರ್ ಡೌನ್ ಸಮಸ್ಯೆ ಎದುರಾಗಿರುವ ಒಂದು ಕಾರಣದಿಂದಾಗಿ ಜನರು ಒಂದು ದೂರದ ಊರುಗಳಿಂದ ಬರ್ತಾ ಇರುವಂಥ ಜನರು ಸಾಕಷ್ಟು ಒಂದು ರೀತಿ ತೊಂದರೆಗೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಈ ಸರ್ವರ್ ಡೌನ್ ಸಮಸ್ಯೆ ಈಗ ಬಗೆಹರಿದಿಲ್ಲ. ಈಗ ಇಲ್ಲಿ ಜನರು ಹೇಳ್ತಾ ಇರುವಂಥ ಪ್ರಕಾರ ಕಾವೇರಿ 2 ಒಂದು ತಂತ್ರಾಂಶವನ್ನು ಅಳವಡಿಸಿದ ನಂತರ ಈ ರೀತಿಯ ಸಮಸ್ಯೆ ಎದುರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಒಂದು ಕಾರಣದಿಂದಾಗಿ ದೂರದ ಊರುಗಳಿಂದ ಬರ್ತಾ ಇರುವಂತಹ ರೈತರಾಗ್ಬೋದು, ಒಂದು ಸಾರ್ವಜನಿಕರಾಗ್ಬೋದು, ಸಾಕಷ್ಟು ರೀತಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಬಂದಿರ್ತಾರೆ ನೋಂದಣಿ ಮಾಡಿಸೋದಕ್ಕೆ. ಆದರೆ ಇಲ್ಲಿ ಸರ್ವರ್ ಡೌನ್ ಸಮಸ್ಯೆ ಅನ್ನೋ ಒಂದು ನೆಪವನ್ನು ಹೇಳ್ತಾ ಇರೋ ಒಂದು ಕಾರಣದಿಂದಾಗಿ ಜನರು ಕೂಡ ಸಾಕಷ್ಟು ರೀತಿ ಹೈರಾಣ ಆಗ್ತದೆ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಒಂದು ರೀತಿ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಅದೇ ಅಪ್ಗ್ರೇಡ್ ಮಾಡುವ ನಿಟ್ಟಿನಲ್ಲಿ ಈಗ ಸಾಕಷ್ಟು ಒಂದು ರೀತಿ ದೋಷಗಳು ಕಂಡು ಬಂದಿವೆ. ಅದರಲ್ಲೂ ಕಾವೇರಿ 2 ತಂತ್ರಾಂಶದಲ್ಲೇ ಸಾಕಷ್ಟು ಲೋಪದೋಷಗಳು ಕಂಡು ಬರ್ತಾ ಇದ್ದೇವೆ ಅನ್ನೋದು ಕೂಡ ಈಗ ಜನರು ಒಂದು ಸಾರ್ವಜನಿಕರ ಮಾತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಜನರಿಗೆ ಅನುಕೂಲ ಆಗಬೇಕಾಗಿದ್ದಂತಹ ಈ ಒಂದು ಕಾವೇರಿ 2 ತಂತ್ರಾಂಶ ಇದೀಗ ಸಮಸ್ಯೆಯ ಆಗರವಾಗಿ ಮಾರ್ಪಟ್ಟಿರುವ ಒಂದು ಕಾರಣದಿಂದಾಗಿ ದೂರದ ಊರುಗಳಿಂದ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬರ್ತಾ ಇರುವಂಥ ಸಾರ್ವಜನಿಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಾದರೂ ಒಂದು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರು ಇತ್ತ ಗಮನ ಹರಿಸಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಉಂಟಾಗಿರುವಂಥ ಸರ್ವರ್ ಡೌನ್ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅನ್ನೋದನ್ನ ಕೂಡ ಕಾಯ್ದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.